ಡೇವ್ ರ್ಯಾಮ್ಸಿ ಒಬ್ಬ ಆಂಬಿಷಿಯಸ್ ಚುರುಕು ಬುದ್ಧಿ ಇರೋ ವ್ಯಕ್ತಿ. 20ರ ವಯಸ್ಸಲ್ಲೇ ರಿಯಲ್ ಎಸ್ಟೇಟ್ ಕೆಲಸ ಶುರು ಮಾಡಿದ್ರು. ಬೇಗನೆ ಬ್ಯಾಂಕ್ ಲೋನ್ ತಗೊಂಡು ಮಲ್ಟಿಪಲ್ ಪ್ರಾಪರ್ಟೀಸ್ ಖರೀದಿ ಮಾಡಿದ್ರು. ಕೋಟ್ಯಾಂತರ ನೆಟ್ವರ್ಕ್ ಮಾಡಿದ್ರು. ಆದ್ರೆ ಒಂದು ದೊಡ್ಡ ತಪ್ಪನ್ನ ಮಾಡಿದ್ರು. ಆ ವ್ಯಕ್ತಿ ಮರೆತಿದ್ದ ನಿಜವಾದ ಶ್ರೀಮಂತಿಕೆ ಕೇವಲ ತೋರಿಸೋದ್ರಿಂದ ಅಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿಯಿಂದ ಬರುತ್ತೆ. ಆತ ಮನೆ, ಕಾರು, ಫರ್ನಿಚರ್ ಎಲ್ಲಾ ಸಾಲದ ಮೇಲೆ ತಗೊಂಡ. ಯಾಕಂದ್ರೆ ಇನ್ಕಮ್ ಬರ್ತಿತ್ತು, ಅದಕ್ಕೆ ಅನ್ಸ್ತು ರಿಸ್ಕ್ ತಗೋಬಹುದು ಅಂತ. ಆದ್ರೆ ಆಮೇಲೆ ಬಂತು ಆ ದಿನ ಯಾವಾಗ ಅವನ ಎಲ್ಲಾ EMI ಒಂದೇ ಸರಿ ಬಂತು. ಎವ್ರಿಥಿಂಗ್ ಕೊಲ್ಯಾಪ್ಸ್. ಅವನ ಎಲ್ಲಾ ಕನಸು, ಎಲ್ಲಾ ಶ್ರಮ ಒಂದೇ ಚುಟ್ಕಿಲಿ ಬರ್ಬಾದಾಗೋಯ್ತು. ಬ್ಯಾಂಕ್ ಮನೆ ಕಿತ್ಕೊಳ್ತು. ಗಾಡಿನ ಫೈನಾನ್ಸ್ ಕೊಟ್ಟಿರೋರು ಎಳ್ಕೊಂಡು ಹೋದ್ರು. ಹೆಂಡತಿ ಶಾರನ್ ತನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಅವನು ಲಿಟ್ರಲಿ ಝೀರೋ ಪಾಪರ್ ಆಗಿ ಹೋದ. ಒಬ್ಬ ಈ ರೀತಿ ವ್ಯಕ್ತಿ ಅವನು ಒಂದು ಸಮಯದಲ್ಲಿ ಒಬ್ಬ ಕೋಟ್ಯಾಧೀಶ್ವರ ಆಗಿದ್ದವನು. ಆದ್ರೆ ಇಲ್ಲೇ ಕತೆ ಮುಗಿಯೋದಿಲ್ಲ. ಬದಲಿಗೆ ಇಲ್ಲಿಂದಾನೇ ಶುರುವಾಗುತ್ತೆ ದ ಟೋಟಲ್ ಮನಿ ಮೇಕರ್ನ ನಿಜವಾದ ಶುರು. ಡೇವ್ ಕೂತ್ಕೊಂಡು ತನಗೆ ಒಂದು ಪ್ರಶ್ನೆ ಕೇಳ್ದ, ನಾನೇನ್ ತಪ್ಪು ಮಾಡಿದೆ? ಮತ್ತೆ ಆಮೇಲೆ ಶುರುವಾಯ್ತು ಒಂದು ಇಂಟೆನ್ಸ್ ರಿಸರ್ಚ್. ಫೈನಾನ್ಷಿಯಲ್ ಬುಕ್ಸ್, ಬೈಬಲ್ ಪ್ರಿನ್ಸಿಪಲ್ಸ್, ಬಿಹೇವಿಯರಲ್ ಎಕನಾಮಿಕ್ಸ್ ಎಲ್ಲ ಓದ್ ಮುಗಿಸಾಯ್ತು. ಆ ವ್ಯಕ್ತಿ ಅರ್ಥ ಮಾಡ್ಕೊಂಡ, ಜನ ಸಾಲ ಇದಕ್ಕೆ ತಗೋತಾರೆ ಯಾಕಂದ್ರೆ ಅವರು ಶ್ರೀಮಂತರಾಗೋಕಲ್ಲ, ಬದಲಿಗೆ ಬೇಗ ಶ್ರೀಮಂತರ ಹಾಗೆ ಕಾಣಿಸ್ಕೊಳ್ಬೇಕಿರುತ್ತೆ. ಡೇವ್ ತನ್ನ ಅನುಭವ ಮತ್ತೆ ರಿಸರ್ಚ್ ನ ಸೇರಿಸಿ ತಯಾರಿಸಿದ ಒಂದು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್. ಅದರಿಂದ ಅವನೇ ಸ್ವತಃ ಎದ್ದ, ಮತ್ತೆ ಅದರಿಂದ ಲಕ್ಷಾಂತರನ ಎದ್ದೇಳಿಸ್ದ. ಇವತ್ತು ಅಮೆರಿಕದಲ್ಲಿ ಲಕ್ಷಾಂತರ ಜನ ಡೇವ್ ರ್ಯಾಮ್ಸಿಯ 7 ಬೇಬಿ ಸ್ಟೆಪ್ಸ್ ನ ಫಾಲೋ ಮಾಡಿ ಡೆಟ್ ಫ್ರೀ, ಸಾಲ ಮುಕ್ತರಾಗಿದ್ದಾರೆ. ಏನಾದ್ರೂ ಡೇವ್ ರ್ಯಾಮ್ಸಿ ಅಂತ ದೊಡ್ಡ ಕಷ್ಟದಿಂದ ಪಾರಾಗ್ಬೋದು ಅಂದ್ರೆ ಆಗ ವಿಶ್ವಾಸ ಇಡಿ, ನೀವೇ ಪಾರಾಗ್ಬೋದು. ಆದ್ರೆ ಅದಕ್ಕೆ ಮೈಂಡ್ ಸೆಟ್ ಬದಲಿಸಬೇಕಾಗತ್ತೆ. ತೋರಿಸ್ಕೊಳ್ಳೋದ್ರಿಂದ ಹೊರಗೆ ಬಂದು ಡಿಸಿಪ್ಲಿನ್ ಕಡೆ ಬರಬೇಕಾಗತ್ತೆ. ಯಾಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಕಾಣಿಸಲ್ಲ, ಆದ್ರೆ ಜೀವನ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಶೋ ಆಫ್ ಮಾಡುವ ಕೊಂಡಾಟಿಕೆ ಕೇವಲ ಕ್ಷಣಿಕ ಸುಖ ಕೊಡುತ್ತೆ, ಅದು ಮುಂದೆ ಹೋಗಿ ಬರ್ಬಾದ್ ಮಾಡ್ಬಿಡುತ್ತೆ. ಇವತ್ತಿನ ವಿಡಿಯೋ ಕೇವಲ ಒಂದು ಬುಕ್ ನ ಸಮರಿ ಅಲ್ಲ, ಇದೊಂದು ವೇಕಪ್ ಕಾಲ್ ಆ ಜನಗಳಿಗೆ ಯಾರು ಪ್ರತಿ ತಿಂಗಳು ಸ್ಯಾಲರಿ ಬಂದ ತಕ್ಷಣ ಝೀರೋ ಆಗ್ಬಿಡ್ತಾರೋ, ಮತ್ತೆ ಅವರಿಗೆ ಯಾರು ಯೋಚಿಸ್ತಾರೋ EMI ಮತ್ತೆ ಕ್ರೆಡಿಟ್ ಜೀವನದ ಭಾಗ ಅಂತ, ಮತ್ತೆ ಅವರೆಲ್ಲರಿಗೂ ಯಾರು ಫೈನಾನ್ಷಿಯಲ್ ಫ್ರೀಡಮ್ ನ ರಸ್ತೆ ನೋಡ್ತಾರೋ ಆದ್ರೆ ರಸ್ತೆ ಗೊತ್ತಿರೋದಿಲ್ಲ. ಏನ್ ನೀವು ಯಾವತ್ತಾದ್ರೂ ಯೋಚಿಸಿದ್ರಾ ಇಡೀ ದಿನ ಶ್ರಮ ಪಟ್ಟ ಮೇಲೆ ಕೊನೆಗೆ ನಿಮ್ಮ ಕೈಯಲ್ಲಿ ಏನುಳಿಯುತ್ತೆ ಅಂತ? ಪ್ರತಿ ತಿಂಗಳ ಸ್ಯಾಲರಿ, EMI, ರೆಂಟ್, ಬಿಲ್ಸ್ ಮತ್ತೆ ಅವಶ್ಯಕತೆಗಳ ಮಧ್ಯ ಕಳೆದು ಹೋಗ್ಬಿಡುತ್ತೆ. ಮತ್ತೆ ಉಳಿಯೋದು ಕೇವಲ ಶಿಸ್ತು ಮತ್ತೆ ಒತ್ತಡ. ನೀವೊಂದು ಒಳ್ಳೆ ಫೋನ್ ಜೊತೆ ಚೆನ್ನಾಗಿ ಕಾಣ್ತೀರಾ, ಆದ್ರೆ ಒಳಗಿಂದ ಒಡೆದು ಹೋಗಿದ್ದೀರಾ. ಬೇರೆಯವರಿಗೆ ಇಂಪ್ರೆಸ್ ಮಾಡುವ ದಾರಿಲಿ ನಿಮ್ಮನ್ನ ಗಿರಿವಿ ಇಟ್ಟಿದ್ದೀರಾ. ಬಹುಶಃ ನಿಮ್ಮ ಹತ್ರ ಬ್ರಾಂಡೆಡ್ ಶೂ ಇರ್ಬೋದು, ಆದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ಇದೆ. ಕೆಲವು ಸರಿ ಅನ್ಸುತ್ತೆ, ಏನ್ ಇಡೀ ಜೀವನ ಇದೇ ತರ ಸಾಗತ್ತಾ? ಕೆಲಸ ಮಾಡು, ಖರ್ಚು ಮಾಡು, ಸಾಲ ಕಟ್ಟು, ಮತ್ತೆ ನಂತರ ಅದೇ ರಿಪೀಟ್ ಮಾಡು. ನೋಡಿ, ಇದನ್ನ ಕೇಳಿ ನಿಮ್ಮ ಹೃದಯ ಬಾರ್ ಆಗಿದ್ರೆ ಆಗ ಇದನ್ನ ನಂಬಿ ನೀವು ಒಬ್ಬರೇ ಈ ರೀತಿ ಇಲ್ಲ. ಜಗತ್ತಲ್ಲಿ ಕೋಟ್ಯಾಂತರ ಜನ ಇದೇ ಬಲಿಯಲ್ಲಿ ತಗಲಾಕೊಂಡಿದ್ದಾರೆ. ಮತ್ತೆ ಒಂದು ಸಮಯದಲ್ಲಿ ಡೇವ್ ರ್ಯಾಮ್ಸಿ ಕೂಡ ನಿಮ್ಮ ತರನೇ ಇದ್ದ. ಆದ್ರೆ ನಂತರ ಅವನು ತನ್ನ ಜೀವನ ಪೂರ್ಣ ರೀತಿ ಬದಲಿಸಿದ. ದ ಟೋಟಲ್ ಮನಿ ಮೇಕರ್ನ 7 ಲೆಸನ್ ಇಂದ. ಅದನ್ನ ನೀವು ಮುಂದೆ ವಿಡಿಯೋದಲ್ಲಿ ಕಲಿತೀರಾ. ಏನಾದ್ರೂ ನೀವೇ ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ತರಬೇಕು ಅಂತ ಇದ್ರೆ ಆಗ ಈ ವಿಡಿಯೋನ ಮನಸ್ಸಿಟ್ಟು ಕೊನೆ ತನಕ ನೋಡಿ. ಯಾಕಂದ್ರೆ ಈಗ ನಾವು ಮಾತಾಡ್ತಿದೀವಿ ಆ 7 ಸರಳ ಬೇಬಿ ಸ್ಟೆಪ್ಸ್ ಬಗ್ಗೆ. ಅದು ಯಾವುದೇ ಸಾಮಾನ್ಯ ವ್ಯಕ್ತಿನೂ ಸಾಲದಿಂದ ಸ್ವಾತಂತ್ರ್ಯದ ಕಡೆ ಮತ್ತೆ ಸ್ವಾತಂತ್ರ್ಯದಿಂದ ನಿಜವಾದ ಶ್ರೀಮಂತಿಕೆ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಿದ್ರೆ ನಡೀರಿ ಹೋಗೋಣ ಫಸ್ಟ್ ಲೆಸನ್ ಕಡೆ. ಸ್ಟೆಪ್ ನಂಬರ್ 1, ಎಮರ್ಜೆನ್ಸಿ ಫಂಡ್ ಮಾಡ್ಕೊಳ್ಳಿ. ಆಥರ್ ಡೇವ್ ರ್ಯಾಮ್ಸಿ ಹೇಳ್ತಾರೆ, when you don't have an emergency fund, everything becomes an emergency. ಅಂದ್ರೆ ಯಾವಾಗ ನೀವು ಎಮರ್ಜೆನ್ಸಿ ಟೈಮ್ಗೆ ಒಂದು ಫಂಡ್ ಇಡೋದಿಲ್ವೋ ಆಗ ಎಲ್ಲ ಎಮರ್ಜೆನ್ಸಿ ಆಗೋಗುತ್ತೆ. ಯಾವಾಗ ನೀವು ಆಪತ್ ಕಾಲಕ್ಕೆ ಫಂಡ್ ಇಡೋದಿಲ್ವೋ ಆಗ ಎಲ್ಲ ನಿಮಗೆ ಆಪತ್ ಕಾಲ ಆಗೋಗುತ್ತೆ. ಇಮ್ಯಾಜಿನ್ ಮಾಡಿ, ರಾತ್ರಿ ಅಮ್ಮನ ಹೆಲ್ತ್ಗೆ ಹುಷಾರಿಲ್ಲ ಅಂದ್ರೆ ಅಥವಾ ಬೈಕ್ ಆಕ್ಸಿಡೆಂಟ್ ಆಗೋದ್ರೆ ಆಗ ಏನಾದ್ರೂ ನಿಮ್ಮ ಹತ್ರ 10,000 ರೂಪಾಯಿನೂ ಇಲ್ಲ ಅಂದ್ರೆ ಆಗ ಜಗತ್ತಿನ ಯಾವುದೇ ಲಕ್ಸುರಿ ಅಥವಾ ಐಷಾರಾಮಿ ಜೀವನ ಕೆಲಸಕ್ಕೆ ಬರಲ್ಲ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಕೆಲಸ ಒಂದು ಚಿಕ್ಕ ಎಮರ್ಜೆನ್ಸಿ ಫಂಡ್ ಇಡಿ. 70,000 ರಿಂದ 80,000 ಅಥವಾ 1,00,000 ನಿಮ್ಮ ಕೈಯಲ್ಲಿ ಆಗೋಷ್ಟು ಮ್ಯಾಕ್ಸಿಮಮ್ ಇಡಿ. ಈ ಸ್ಟೆಪ್ ಕೇಳೋದಕ್ಕೆ ಮತ್ತೆ ನೋಡೋದಕ್ಕೆ ತುಂಬಾ ಚಿಕ್ಕ ಅನ್ಸುತ್ತೆ, ಆದ್ರೆ ನಿಜವಾಗ್ಲೂ ಇದೇ ಅಡಿಪಾಯ ಫೈನಾನ್ಷಿಯಲ್ ಫ್ರೀಡಮ್ದು. ಏನಾದ್ರೂ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಚಿಕ್ಕ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ನಿಮ್ಗೆ ಸಾಲ ತಗೊಳ್ಳೋದಕ್ಕೆ ಬಲವಂತ ಮಾಡಿದ್ರೆ ಆಗ ನೀವೊಂದು ಜೈಲಲ್ಲಿ ಬಾಳ್ತಿದ್ದೀರಾ, ಕೇವಲ ತೋರಿಸಿಕೊಳ್ಳುವ ಸ್ವಾತಂತ್ರ್ಯದ ಜೊತೆ. ಡೇವ್ ಸ್ವತಃ ಹೇಳ್ತಾರೆ, ಯಾವಾಗ ಅವರು ಸಾಲದಲ್ಲಿ ಮುಳುಗಿದ್ರು ಆಗ ಒಂದು ದಿನ ಅವ್ರ ಕಾರ್ ಕೆಟ್ಟೋಗಿ ಅದರ ರಿಪೇರ್ ಖರ್ಚು ಬಂತು ಕೇವಲ $1,200, ಸರಾಸರಿ 1,00,000 ರೂಪಾಯಿ. ಆದ್ರೆ ಅವ್ರ ಹತ್ರ ಇರ್ಲಿಲ್ಲ. ಅದಕ್ಕೆ ಅವರು ಮತ್ತೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ಬೇಕಾಯ್ತು. ಅವ್ರು ಹೇಳ್ತಾರೆ, ಐ ಹ್ಯಾಡ್ ಎ ಗುಡ್ ಇನ್ಕಮ್ ಬಟ್ ನೋ ಮಾರ್ಜಿನ್, ಐ ವಾಸ್ ಲಿವಿಂಗ್ ಆನ್ ದ ಎಡ್ಜ್. ಮತ್ತೆ ಇದೇ ಎಲ್ಲಕ್ಕಿಂತ ದೊಡ್ಡ ಅಪಾಯ. ನಡೀರಿ ಇದನ್ನ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅನ್ಕೊಳ್ಳಿ ನೀವು ಜಾಬ್ ಮಾಡ್ತಿದ್ದೀರಾ, EMI ನಡೀತಿದೆ, ತಕ್ಕ ಮಟ್ಟಿಗೆ ಸೇವಿಂಗ್ ಇದೆ. ಮತ್ತೆ ಒಂದು ದಿನ ಅಮ್ಮನನ್ನ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಯ್ತು.
ಬಿಲ್ ಬಂತು 15,000 ರೂಪಾಯಿತು, ಆದ್ರೆ ಕೈಯಲ್ಲಿ 1,500 ರೂಪಾಯಿನೂ ಇಲ್ಲ. ಈಗ ಆಪ್ಷನ್ ಏನು? ಸ್ನೇಹಿತರಿಂದ ಸಾಲ ತಗೊಳ್ಳಿ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ, ಅಥವಾ ಮನೇಲಿ ಉಳಿದಿರೋ ಚಿನ್ನ ಗಿರ್ವಿ ಇಡೋದು. ಮತ್ತೆ ಇಲ್ಲಿಂದಾನೇ ನೀವು ಮತ್ತೊಂದು ಸೇರಿ ಡೆಟ್ ಸೈಕಲ್ ಅಲ್ಲಿ ತಗಲಾಕೊಳ್ತೀರಾ. ಡೇವ್ ಹೇಳ್ತಾರೆ, ಎಮರ್ಜೆನ್ಸಿ ಲೋನ್ ಇರಬಾರ್ದು, ಎಮರ್ಜೆನ್ಸಿ ಫಂಡ್ ಇರಬೇಕು. ಒಬ್ಬ 28 ವರ್ಷದ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದ. ಪ್ರತಿ ತಿಂಗಳು ಸಂಬಳದ 90% ಖರ್ಚಾಗೋಗ್ತಿತ್ತು. ರೆಂಟ್, EMI, ಪೆಟ್ರೋಲ್, ಮದುವೆ ಮತ್ತೊಂದು ವೀಕೆಂಡ್ ಔಟಿಂಗ್. ಒಂದಿನ ಆಫೀಸಿಂದ ಬರಬೇಕಾದ್ರೆ ಅವನ ಬೈಕ್ ಜಾರ್ ಬೀಳ್ತು, ಕಾಲಲ್ಲಿ ಫ್ರಾಕ್ಚರ್ ಆಯ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್, ಡಾಕ್ಟರ್ ಫೀಸ್, ಪ್ಲಾಸ್ಟರ್ ಮತ್ತೊಂದು 1 ಲಕ್ಷದ ಖರ್ಚು. ಮನೆಯವರು ಕೇಳಿದ್ರು, ಮಗ ಯಾವ್ದಾದ್ರು ಹಣ ಇದೆಯಾ? ರಾಜು ಹೇಳ್ದ, ಇಲ್ಲ, ಕ್ರೆಡಿಟ್ ಕಾರ್ಡ್ ಇಂದ ಸ್ವೈಪ್ ಮಾಡಿಸಿ ಆಮೇಲೆ ನೋಡ್ಕೋತೀನಿ. ಮತ್ತೆ ಇಲ್ಲಿಂದಾನೆ ರವಿಯ ಡೌನ್ ಹಿಲ್ ಜರ್ನಿ ಶುರುವಾಯ್ತು. ಮೊದಲಿಂದಾನೇ EMI ನಡೀತಿತ್ತು, ಈಗ ಮೇಲಿಂದ ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್, ಸ್ಟ್ರೆಸ್ ಮತ್ತೆ ಪಶ್ಚಾತ್ತಾಪ. ಈಗ ರಾಜು ಹೇಳ್ತಾನೆ, ಬಹುಶಃ ನಾನು 1 ಲಕ್ಷದ ಎಮರ್ಜೆನ್ಸಿ ಫಂಡ್ ನ ಮೊದಲೇ ಇಡಬೇಕಿತ್ತು, ಆಗ ಜೀವನ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ನೆನಪಿಡಿ, ಎಮರ್ಜೆನ್ಸಿ ಫಂಡ್ ನ ಇಡೋದು ಒಂದು ಮೂರ್ಖತನ ಅಲ್ಲ, ಬುದ್ಧಿವಂತಿಕೆ. ಯಾಕಂದ್ರೆ ಜೀವನದಲ್ಲಿ ಸದಾ ಸೂರ್ಯ ಮಿಂಚಲ್ಲ, ಕೆಲವು ಸರಿ ಬಿರುಗಾಳಿನೂ ಬರುತ್ತೆ. ಮತ್ತೆ ಆ ಸಮಯ ನಿಮ್ಮ ಎಮರ್ಜೆನ್ಸಿ ಫಂಡ್ ನಿಮಗೆ ನೆರಳಾಗಿರುತ್ತೆ. ಈಗ ಮಾತಾಡೋಣ ಆ ಸ್ಟೆಪ್ ಬಗ್ಗೆ. ಅದು ಮಿಡಲ್ ಕ್ಲಾಸ್ ಲೈಫ್ ನ ಎಲ್ಲಕ್ಕಿಂತ ದೊಡ್ಡ ಸರಪಳಿ ಮುರಿಯೋದು. ಸ್ಟೆಪ್ 2, ಸಾಲದ ಸರಪಳಿ. ಎಲ್ಲಾ ಸಾಲ ತೀರಿಸಿ, ಚಿಕ್ಕದರಿಂದ ಹಿಡಿದು ದೊಡ್ಡದರ ತನಕ. ಡೆಡ್ ಸ್ನೋಬಾಲ್ ಮೆಥಡ್. ಆಥರ್ ಡೇವ್ ರ್ಯಾಮ್ಸೆ ಹೇಳ್ತಾರೆ, EMI ಜೀವನ ಬಾಳೋದು ಮಾಡರ್ನ್ ಸ್ಲೇವರಿ ಅಂತ. ಈಗ ಸಮಯ ಬಂದಿದೆ ಇದರಿಂದ ಸ್ವಾತಂತ್ರ್ಯರಾಗೋಕೆ. ಡೇವ್ ರ್ಯಾಮ್ಸೆ ಹೇಳ್ತಾರೆ, ಸಾಲ ಕೇವಲ ಒಂದೇ ನಂಬರ್ ಇರೋದಿಲ್ಲ, ಇದೊಂದು ಮಾನಸಿಕ ಒತ್ತಡ, ಒಂದು ಸಂಬಂಧಿಕ ಒತ್ತಡ, ಮತ್ತೊಂದು ಭವಿಷ್ಯದ ಅಡಚಣೆ ಇರುತ್ತೆ. ಬ್ಯಾಂಕ್ರಪ್ಸಿಯ ನಂತರ ಯಾವಾಗ ಅವರ ಜೀವನನ ಮತ್ತೊಂದು ಸೇರಿ ಶುರು ಮಾಡಿದ್ರು, ಆಗ ಒಂದು ಸಿಂಪಲ್ ಫಿಲಾಸಫಿ ತಮ್ಮದಾಗಿಸ್ಕೊಂಡ್ರು. ಚಿಕ್ಕ ಸಾಲಗಳನ್ನ ಮೊದಲು ತೀರಿಸಿ, ಮತ್ತೆ ಅದೇ ಮೂಮೆಂಟ್ ಅಲ್ಲಿ ದೊಡ್ಡ ಸಾಲದ ಮೇಲೆ ನಿಮ್ಮ ಫೋಕಸ್ ಇಡಿ. ಇದನ್ನ ಕರೀತಾರೆ ಡೆಡ್ ಸ್ನೋಬಾಲ್ ಮೆಥಡ್. ಈಗ ನಿಮಗೆ ಹೇಳ್ತೀನಿ ಒಬ್ಬ ಇಂಡಿಯನ್ ಮಿಡಲ್ ಕ್ಲಾಸ್ ನ ರಿಯಾಲಿಟಿ. ಇವತ್ತಿನ ಇಂಡಿಯನ್ ಮಿಡಲ್ ಕ್ಲಾಸ್ ವ್ಯಕ್ತಿ 1,20,000 ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್, 5 ಲಕ್ಷ ರೂಪಾಯಿ ಪರ್ಸನಲ್ ಲೋನ್, 12 ಲಕ್ಷ ರೂಪಾಯಿ ಕಾರ್ ಲೋನ್, 40 ಲಕ್ಷ ರೂಪಾಯಿ ಹೋಮ್ ಲೋನ್, ಮತ್ತೆ ಅದರಲ್ಲಿ EMI ನ ಎಮರ್ಜೆನ್ಸಿ. ಪ್ರತಿ ತಿಂಗಳು ಸ್ಯಾಲರಿ ಬರುತ್ತೆ, ಅಲ್ಲೇ EMI ಹೊರಟೋಗುತ್ತೆ. ಮಕ್ಕಳ ಫೀಸ್, ಪೇರೆಂಟ್ಸ್ ಮೆಡಿಸಿನ್, ನಮ್ಮ ಕನಸುಗಳು ಎಲ್ಲಾ ಪೆಂಡಿಂಗ್. ಮತ್ತೆ ಸೈಕಲ್ ಯಾವತ್ತೂ ಮುರಿಯೋದಿಲ್ಲ, ಎಲ್ಲಿ ತನಕ ನೀವು ಒಂದು ಹೆಜ್ಜೆ ಇಡೋದಿಲ್ವೋ. ಈಗ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಈ ಸ್ಟೋರಿ ಪ್ರಿಯಾಂಕದು. ಪ್ರಿಯಾಂಕಳ ಜೀವನ ಕೇವಲ EMI ಆಗೋಗಿತ್ತು. ಪ್ರಿಯಾಂಕ ಒಬ್ಬಳು 33 ವರ್ಷದ ವರ್ಕಿಂಗ್ ವುಮೆನ್, ಗುಡ್ ಸ್ಯಾಲರಿ ಇತ್ತು, ಡೀಸೆಂಟ್ ಲೈಫ್ ಇತ್ತು. ಆದ್ರೆ 3 ಲಕ್ಷದ ಕ್ರೆಡಿಟ್ ಕಾರ್ಡ್ ಬಿಲ್, 8 ಲಕ್ಷದ ಪರ್ಸನಲ್ ಲೋನ್, 45 ಲಕ್ಷದ ಫ್ಲಾಟ್ ಲೋನ್. ಪ್ರತಿ ತಿಂಗಳಲ್ಲಿ 45,000 ರೂಪಾಯಿ EMI ಹೋಗ್ತಿತ್ತು. ಮತ್ತೊಂದು ದಿನ ಅವರ ಮಗು ಹೇಳ್ತಾ, ಮಮ್ಮಿ ನನ್ನ ಫ್ರೆಂಡ್ ಹೊಸ ಸೈಕಲ್ ತಗೊಂಡಿದ್ದಾನೆ, ನೀವು ನನಗೂ ಕೊಡಿಸ್ತೀರಾ? ಪ್ರಿಯಾಂಕಳ ಕಣ್ ತುಂಬಿತು. ಯಾಕೆ? ಇದರ ಉತ್ತರ ಅಂತೂ ನಿಮಗೆ ಅರ್ಥನೇ ಆಗಿರುತ್ತೆ. ಆಮೇಲೆ ಅವಳು ಏನ್ ಮಾಡ್ತಳು? ಅವಳು ಡೇವ್ ರ್ಯಾಮ್ಸೆ ಸ್ಟೆಪ್ಸ್ ಗಳ ಜೊತೆ ಸೇರಿದ್ಲು. ಎಲ್ಲಕ್ಕಿಂತ ಮೊದಲು ಕ್ರೆಡಿಟ್ ಕಾರ್ಡ್ ನ ಚಿಕ್ಕ ಬಿಲ್ ಮುಗಿಸಿದ್ಲು, ನಂತರ ದೊಡ್ಡ ಲೋನ್ ಮುಗಿಸಿದ್ಲು. ಪ್ರತಿ ಲೋನ್ ನಂತರ ಯಾವ EMI ಉಳಿತಿತ್ತೋ ಅದನ್ನ ಮುಂದಿನ ಲೋನ್ಗೆ ಹಾಕ್ತಿದ್ಲು. 4 ವರ್ಷದಲ್ಲಿ 0 ಡೆಟ್. ಈಗ ಅವಳು ಕೇವಲ ತನ್ನ ಮಗನಿಗೆ ಸೈಕಲ್ ಅಲ್ಲ, ಫ್ರೀಡಮ್ ಕೊಡಬಹುದು. ಈಗ ನಾವು ತಿಳಿಯೋಣ ಆಕ್ಷನ್ ಪ್ಲಾನ್. ಡೆಟ್ ಸ್ನೋಬಾಲ್ ಹೇಗೆ ಶುರು ಮಾಡೋದು? ಎಲ್ಲಕ್ಕಿಂತ ಮೊದಲು ಎಲ್ಲಾ ಸಾಲದ ಲಿಸ್ಟ್ ಮಾಡ್ಕೊಳ್ಳಿ. ಅಮೌಂಟ್, ಇಂಟ್ರೆಸ್ಟ್ ರೇಟ್, ಮಂತ್ಲಿ EMI ಎಕ್ಸೆಟ್ರಾ. ಈಗ ಗಮನದಿಂದ ಅರ್ಥ ಮಾಡ್ಕೊಳ್ಳಿ. ನಂಬರ್ 1, ಲೋನ್ ನ ಅಸೆಂಬ್ಲಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ, ಎಲ್ಲಕ್ಕಿಂತ ಚಿಕ್ಕದರಿಂದ ಎಲ್ಲಕ್ಕಿಂತ ದೊಡ್ಡ, ಕೇವಲ ಅಮೌಂಟ್ ಪ್ರಕಾರ. ನಂಬರ್ 2, ಮಿನಿಮಮ್ EMI ನ ಎಲ್ಲದಕ್ಕೂ ಕಟ್ತೀರಿ, ಆದ್ರೆ ಎಲ್ಲಕ್ಕಿಂತ ಚಿಕ್ಕ ಲೋನ್ ನ ಎಕ್ಸ್ಟ್ರಾ ಜೋರ್ ಹಾಕಿ. ನಂಬರ್ 3, ಹೇಗೆ ಅದು ಮುಗಿಯುತ್ತೋ ಅದರ EMI ಪ್ಲಸ್ ಎಕ್ಸ್ಟ್ರಾ ಅಮೌಂಟ್ ನ ಅದರ ಮುಂದಿನ ಲೋನ್ಗೆ ಜೋಡಿಸಿ. ಇದರಿಂದ ಏನಾಗುತ್ತೆ? ಇದರಿಂದ ಮೊಮೆಂಟಮ್ ಆಗೋದು ಶುರು ಆಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚುತ್ತೆ, ಮತ್ತೆ ಲೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಹೇಳ್ತಾರೆ ಸ್ನೋಬಾಲ್ ಎಫೆಕ್ಟ್. ಆಥರ್ ಡೇವ್ ರ್ಯಾಮ್ಸೆ ಹೇಳ್ತಾರೆ, ಲೋನ್ ತೀರಿಸೋದ್ರ ಬಗ್ಗೆ ಒಂದು ತುಂಬಾ ದೊಡ್ಡ ಮಿತ್ ಇದೆ. ಅದೇನ್ ಹೇಳುತ್ತೆ ಅಂದ್ರೆ, ದೊಡ್ಡ ಇಂಟ್ರೆಸ್ಟ್ ಇರೋ ಲೋನ್ ನ ಎಲ್ಲಕ್ಕಿಂತ ಮೊದಲು ತೀರಿಸಬೇಕು. ಆದ್ರೆ ಡೇವ್ ನ ಹೇಳಿಕೆ ಇದೆ, ಎಸ್, ಮ್ಯಾಥಮ್ಯಾಟಿಕಲಿ ಇಂಟ್ರೆಸ್ಟ್ ಮುಖ್ಯ ಇದೆ, ಬಟ್ ಫೈನಾನ್ಸ್ ಇಸ್ 80% ಬಿಹೇವಿಯರ್ ಅಂಡ್ ಓನ್ಲಿ 20% ಮ್ಯಾಥ್ಸ್. ಯಾವಾಗ ನೀವು ಚಿಕ್ಕ ಲೋನ್ ಮುಗಿಸ್ತಿರೋ ಆಗ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತೆ ಇದೇ ಕಾನ್ಫಿಡೆನ್ಸ್ ನಿಮ್ಮ ಎಲ್ಲಕ್ಕಿಂತ ದೊಡ್ಡ ಕರೆನ್ಸಿ. ಲಾಸ್ಟ್ ಅಲ್ಲಿ ಮಾತನ್ನ ಸದಾ ನೆನಪಿಡಿ, EMI ಯಾವುದೇ ಲೈಫ್ ಸ್ಟೈಲ್ ಅಲ್ಲ, ಒಂದು ಸರಪಳಿ. ಅದು ಕಾಣೋದಿಲ್ಲ, ಆದ್ರೆ ಪ್ರತಿ ತಿಂಗಳು ನಿಮ್ಮ ಸ್ವಾತಂತ್ರ್ಯನ ಸ್ವಲ್ಪ ಕತ್ತರಿಸ್ತಿರುತ್ತೆ. ಜನ ಹೆಚ್ಚಿಸ್ತಾರೆ ಅವರು ಕಾರ್ನ ಮಾಲೀಕರು, ಆದ್ರೆ ನಿಜವಾಗ್ಲೂ ರಿಯಾಲಿಟಿಲಿ ಅವರು ಕಂತುಗಳು ತುಂಬಾ ಮಷೀನ್ಗಳು, EMI ಕಟ್ಟೋ ಎಂಪ್ಲಾಯಿಗಳು. ಈಗ ಸಮಯ ಬಂದಿದೆ ಆ ತೋರಿಸಿಕೊಳ್ಳುವ ಸುಳ್ಳು ಕೊಂಡಾಟಿಕೆನ ಬಿಡೋದು. ಅದು ಹೊರಗಿಂದ ಶ್ರೀಮಂತಿಕೆ ತೋರಿಸುತ್ತೆ, ಆದ್ರೆ ಒಳಗಿಂದ ಖಾಲಿ ಮಾಡ್ಬಿಡತ್ತೆ. ಈಗ ಸಮಯ ಇದೆ ನಿಜವಾಗ್ಲೂ ಶ್ರೀಮಂತರಾಗುವ. ಅಲ್ಲಿ ಯಾವುದೇ ಬ್ಯಾಂಕ್ ನ ಭಯ ಇಲ್ಲದೆ, ಸಾಲದ ಭಾರ ಇಲ್ಲದೆ, ಕೇವಲ ಶಾಂತಿ ಇದ್ದು ಮರ್ಯಾದೆ ಇರಬೇಕು, ಮತ್ತೆ ನಮ್ಮ ದುಡಿಮೆಯ ಸ್ವಾತಂತ್ರ್ಯ ಇರಬೇಕು. ಈಗ ನಾವು ತಲುಪಿದ್ವಿ ಸ್ಟೆಪ್ 3 ಕಡೆ. ಆ ಸ್ಟೆಪ್ ಅಲ್ಲಿ ವ್ಯಕ್ತಿ ಮೊದಲು ನೆಮ್ಮದಿಯ ಉಸಿರು ತಗೋತಾನೆ, ಯಾಕಂದ್ರೆ ಸಾಲದಿಂದ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಈಗ ಶುರುವಾಗುತ್ತೆ ಉಳಿತಾಯದ ನಿಜವಾದ ಕತೆ. ಸ್ಟೆಪ್ ನಂಬರ್ 3, 3 ರಿಂದ 6 ತಿಂಗಳ ಫುಲ್ ಎಮರ್ಜೆನ್ಸಿ ಫಂಡ್ ಇಡಿ.
ಬಿರುಗಾಳಿ ಯಾವತ್ತು ಹೇಳ್ಬಿಟ್ ಬರಲ್ಲ, ಆದ್ರೆ ಯಾರು ತಯಾರಿ ಮಾಡ್ಕೊಂಡು ನಡೀತಾನೋ ಅವನು ಬಿರುಗಾಳಿಲೂ ಗಟ್ಟಿಯಾಗಿ ನಿಂತಿರ್ತಾನೆ. ಆಥರ್ ಡೇವ್ ರ್ಯಾಮ್ಸಿ ಹೇಳ್ತಾರೆ, ಚಿಕ್ಕ ಎಮರ್ಜೆನ್ಸಿ ಫಂಡ್ ಒಂದು ಛತ್ರಿ ತರ, ಆದ್ರೆ ಪೂರ್ತಿ ಎಮರ್ಜೆನ್ಸಿ ಫಂಡ್ ಒಂದು ಬಂಕರ್ ಇದೆ. ಅದು ನಿಮ್ಮನ್ನ ಸ್ಟಾರ್ಮ್ ಇಂದ, ಬಿರುಗಾಳಿಯಿಂದ ಬಚಾವ್ ಮಾಡುತ್ತೆ. ಈಗ ನೀವು ಡೆಡ್ ಫ್ರೀ ಆಗಿದ್ದೀರಾ. ಈಗ ನಿಮ್ಗೆ ಶಾರ್ಟ್ ಟರ್ಮ್ ಎಮರ್ಜೆನ್ಸೀಸ್ ಅಲ್ಲ, ಬದಲಿಗೆ ಲೈಫ್ ಅಲ್ಲಿ ಬರೋ ಅನ್ಸರ್ಟಿನಿಟಿಯಿಂದ ನಿಮ್ಮನ್ನ ಬಚಾವ್ ಮಾಡಬೇಕು. ಲೈಕ್ ಜಾಬ್ಲೆಸ್, ಹೆಲ್ತ್ ಎಮರ್ಜೆನ್ಸಿ, ಫ್ಯಾಮಿಲಿ ಕ್ರೈಸಿಸ್, ಬಿಸ್ನೆಸ್ ಬಂದ್ ಆಗೋದು. ಮತ್ತೆ ಇದಕ್ಕೆ ಏನಿಲ್ಲ ಅಂದ್ರೂ 3 ರಿಂದ 6 ತಿಂಗಳು ಲಿವಿಂಗ್ ಎಕ್ಸ್ಪೆನ್ಸ್ ಸೇವಿಂಗ್ ಬೇಕಾಗುತ್ತೆ. ಇಂಡಿಯಾದಲ್ಲಿ ಹೆಚ್ಚು ಪಾಲು ಜನ ಸೇವಿಂಗ್ಸ್ ಮೇಲೆಲ್ಲ ಅವರ ಅಡ್ಜಸ್ಟ್ಮೆಂಟ್ ಮೇಲೆ ಬದುಕ್ತಾರೆ. ಒಬ್ಬ ಯೋಚಿಸ್ತಾನೆ, ಜಾಬ್ ಹೋದ್ರೆ ಏನಾದ್ರೂ ಮಾಡೋಣ, ಹಾಸ್ಪಿಟಲ್ ಖರ್ಚು ಬಂದ್ರೆ ಲೋನ್ ತಗೊಳ್ಳೋಣ. ಆದ್ರೆ ಇದರ ಮೇಲೆ ಡೇವ್ ರ್ಯಾಮ್ಸಿ ಹೇಳ್ತಾರೆ, ಹೋಪ್ ಇಸ್ ನಾಟ್ ಎ ಪ್ಲಾನ್, ಎಮರ್ಜೆನ್ಸಿ ಫಂಡ್ ಇಸ್. ಒಂದು ಕಹಿ ಮಾತು ಕೇಳ್ತಿದ್ದೀನಿ, ಏನಾದ್ರೂ ನೀವು ಇವತ್ತು ಜಾಬ್ ಕಳ್ಕೊಂಡ್ರೆ ಆಗ ಎಷ್ಟು ದಿನ ಬೇರೆಯವರಿಂದ ಹಣ ಇಸ್ಕೊಳ್ದೆ ಜೀವಂತವಾಗಿರ್ತೀರಾ? ಏನಾದ್ರೂ ಇದಕ್ಕೆ ಉತ್ತರ ಗೊತ್ತಿಲ್ಲ ಅಂದ್ರೆ ಆಗ ಎಮರ್ಜೆನ್ಸಿ ಫಂಡ್ ಮಾಡೋದು ನಿಮ್ಮ ಮೊದಲ ಜವಾಬ್ದಾರಿ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ರವಿ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ. ಮುಂಬೈಲಿ IT ಇಂಜಿನಿಯರ್ ಇದ್ದ. 65,000 ರೂಪಾಯಿ ತಿಂಗಳ ಸ್ಯಾಲರಿ ಇತ್ತು. EMI ಒಂದು ಕಾರ್ ತಗೊಂಡ, ಒಂದು ಹೊಸ ಐಫೋನ್ ತಗೊಂಡ, ವೀಕೆಂಡ್ ಪಾರ್ಟೀಸ್ ಎಲ್ಲ ಸೆಟ್ ಆಗಿತ್ತು. ಆಮೇಲೆ ಬಂತು ಕೋವಿಡ್. ಕಂಪನಿ ಡೌನ್ ಸೈಸಿಂಗ್ ಶುರು ಮಾಡಿದ್ರು. ಮತ್ತೆ ರವಿಯ ಕೆಲಸ ಹೊರಟೋಯ್ತು. 3,000 ರೂಪಾಯಿ ಸೇವಿಂಗ್ಸ್ ಇರಲಿಲ್ಲ ಅವನ ಹತ್ರ. ಕ್ರೆಡಿಟ್ ಕಾರ್ಡ್ ಲಿಮಿಟ್ ಕೂಡ ಮುಗಿದಿತ್ತು. EMI ಬಾಕಿತ್ತು. ಮತ್ತೆ ಫೋನ್ ಇನ್ಸ್ಟಾಲ್ಮೆಂಟ್ ನಿಂತಿತ್ತು. ಅಮ್ಮನಿಗೆ BP ಟ್ಯಾಬ್ಲೆಟ್ ಬೇಕಿತ್ತು. ಅಪ್ಪನ ಕಣ್ಣಲ್ಲಿ ಚಿಂತೆ ಇತ್ತು. ಮತ್ತೆ ರವಿ ರಾತ್ರಿ ಇಡೀ ತಾರ್ಸಿ ಗುರಾಯಿಸ್ತಾ ಯೋಚಿಸ್ತಿದ್ದ, ನಾನು ಇಷ್ಟು ವರ್ಷ ಕೇವಲ ತೋರಿಸ್ಕೊಳ್ಳೋದಕ್ಕೆ ಬದುಕ್ತಿದ್ದೆ. ಆ ದಿನ ರವಿ ಒಳಗಿಂದ ಮುರಿದು ಹೋಗಿದ್ದ. ಮತ್ತೆ ಅಲ್ಲಿಂದಾನೇ ಅವನ ಬದಲಾವಣೆ ಶುರುವಾಯ್ತು. ಅವನು ಅರ್ಥ ಮಾಡ್ಕೊಂಡ, ಸಾಲದ ಮೇಲೆ ಬದುಕೋದು ಒಂದು ಲೈಫ್ ಸ್ಟೈಲ್ ಅಲ್ಲ, ಮನೆ ಹಾಳು ಅಂತ. ಎಲ್ಲಕ್ಕಿಂತ ಮೊದಲು ಕ್ರೆಡಿಟ್ ಕಾರ್ಡ್ ಬಿಟ್ಟ. ಪ್ರತಿಯೊಂದು EMI ಇಂದ ಹೊರಗೆ ಬರುವ ಪ್ಲಾನ್ ಮಾಡ್ದ. ಎಕ್ಸ್ಟ್ರಾ ಗ್ಯಾಜೆಟ್ ಗಳನ್ನ ಮಾರ್ದ. ಎಕ್ಸ್ಪೆನ್ಸ್ ಕಟ್ ಮಾಡ್ದ. ಫ್ರೀಲಾನ್ಸಿಂಗ್ ಇಂದ ಇನ್ಕಮ್ ಮೆಲ್ಲೆಗೆ ಶುರು ಆಯ್ತು. ಪ್ರತಿ ತಿಂಗಳು 5,000 ರೂಪಾಯಿಂದ ಶುರು ಮಾಡ್ದ. ಎಮರ್ಜೆನ್ಸಿ ಫಂಡ್ ಮಾಡೋದು ಶುರು ಮಾಡ್ದ. ಒಂದು ವರ್ಷದ ನಂತರ ಈಗ ರವಿಯ ಹೊಸ ಜಾಬ್ ಇದೆ, 75,000 ತಿಂಗಳಿಗೆ. ಆದ್ರೆ ಈ ಸರಿ ಪ್ರತಿ ತಿಂಗಳು 20,000 ಎಮರ್ಜೆನ್ಸಿ ಅಕೌಂಟ್ ಅಲ್ಲಿ ಹೋಗುತ್ತೆ. ಯಾವುದೇ ಕ್ರೆಡಿಟ್ ಇಲ್ಲ, ಯಾವುದೇ EMI ಇಲ್ಲ. ಇವತ್ತು ರವಿ ಹೇಳ್ತಾನೆ, ಈಗ ಕೆಲಸ ಹೋದ್ರೂ ಹೆದರಿಕೆ ಇಲ್ಲ, ಯಾಕಂದ್ರೆ ನನ್ನ ಎಮರ್ಜೆನ್ಸಿ ನನ್ನ ಕವಚವಾಗಿದೆ. ರವಿಯ ಕಥೆನೇ ಸಾಕು ನಮ್ಮೆಲ್ಲರ ಕಣ್ಣು ತೆಗೆಯೋದಕ್ಕೆ. ನೆನಪಿಡಿ, ಜನ ತಮ್ಮ ಕೆಲಸ ಹೋದಾಗ ಬರ್ಬಾದ್ ಆಗೋದಿಲ್ಲ. ಬರ್ಬಾದ್ ಆಗ ಆಗ್ತಾರೆ ಯಾವಾಗ ಪ್ಲಾನಿಂಗ್ ಇರೋದಿಲ್ವೋ. ಮತ್ತೆ ಪ್ಲಾನಿಂಗ್ ಅಲ್ಲಿಂದಾನೇ ಶುರು ಆಗುತ್ತೆ, ಎಮರ್ಜೆನ್ಸಿ ಫಂಡ್ ಇಂದ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಹೌ ಟು ಬಿಲ್ಡ್ ಫುಲ್ ಎಮರ್ಜೆನ್ಸಿ ಫಂಡ್. ಮೊದಲು ನಿಮ್ಮ 3 ರಿಂದ 6 ತಿಂಗಳ ಮುಖ್ಯವಾದ ಖರ್ಚುಗಳನ್ನ ಕ್ಯಾಲ್ಕುಲೇಟ್ ಮಾಡಿ. ಯಾವ ತರ ಅಂದ್ರೆ ಬಾಡಿಗೆ, ರೇಷನ್, ಬಾಕಿ ಇರೋ EMI, ಮಕ್ಕಳ ಫೀಸ್, ಮೆಡಿಸಿನ್ಗಳು. ಅನ್ಕೊಳ್ಳಿ ಇದೆಲ್ಲ ಸೇರಿ 30,000 ಆಯ್ತು ತಿಂಗಳಿಗೆ. ಆಗ ಎಮರ್ಜೆನ್ಸಿ ಫಂಡ್ ಇರಬೇಕು 90,000ದಿಂದ ಹಿಡಿದು 1,80,000 ತನಕ. ಪ್ರತಿ ತಿಂಗಳು ಆ ಎಮರ್ಜೆನ್ಸಿ ಫಂಡ್ ಅಲ್ಲಿ ಫಿಕ್ಸ್ ಸೇವಿಂಗ್ ಹಾಕಿ. ಈ ಹಣಕ್ಕೆ ಕೈ ಹಾಕ್ಬೇಡಿ. ಇದೆಲ್ಲ ಬ್ರೇಕ್ ಗ್ಲಾಸ್ ಇನ್ ಎಮರ್ಜೆನ್ಸಿ ಫಸ್ಟ್. ಅದನ್ನ ಬೇರೆ ಅಕೌಂಟ್ ಅಥವಾ ಬೇರೆ ಡಿಜಿಟಲ್ ಅಕೌಂಟ್ ಅಲ್ಲಿ ಇಡಿ. ಅದರಿಂದ ಟೆಂಪ್ಟೇಷನ್ ಆಗದೆ ಇರೋ ರೀತಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಾತನ್ನ ನೆನಪಿಡಿ, ನಿಜವಾದ ಶ್ರೀಮಂತಿಕೆ ಅದಲ್ಲ ಯಾವುದು ಕಾಣುತ್ತೋ, ಬದಲಿಗೆ ನಿಜವಾದ ಶ್ರೀಮಂತಿಕೆ ಅದು ಯಾವುದು ನಿಮಗೆ ಎಂತಹ ಕಷ್ಟದಲ್ಲೂ ಬೀಳ್ದೆ ಇರೋ ಹಾಗೆ ಹಿಡಿದು ನಿಲ್ಲಿಸುತ್ತೋ. ಎಮರ್ಜೆನ್ಸಿ ಫಂಡ್ ಒಂದು ಇನ್ವಿನ್ಸಿಬಲ್ ಆಯುಧ. ಅದು ವ್ಯಕ್ತಿನ ಜಗತ್ತಿನ ಮುಂದೆ ಬಗ್ಗೋದಕ್ಕೆ ಬಿಡೋದಿಲ್ಲ. ಈಗ ತಲುಪಿದ್ದು ಸ್ಟೆಪ್ 4 ಕಡೆ. ಇದು ಕೇವಲ ಹಣ ಮಾತ್ರ ಮಾಡ್ಕೊಡಲ್ಲ, ಒಬ್ಬ ವ್ಯಕ್ತಿಯ ಯೋಚನೆ ಕೂಡ ಶ್ರೀಮಂತನಾಗಿ ಮಾಡುತ್ತೆ. ಇಲ್ಲಿ ತನಕ ನಾವು ಸರ್ವೈವಲ್ ಯುದ್ಧನ ಹೋರಾಡ್ತಿದ್ವಿ. ಈಗ ಶುರುವಾಗುತ್ತೆ ಫ್ರೀಡಮ್ ನ ನಿಜವಾದ ದಾರಿ. ಸ್ಟೆಪ್ ನಂಬರ್ 4, ಇನ್ವೆಸ್ಟ್ಮೆಂಟ್ ಶುರು ಮಾಡಿ ವೆಲ್ತ್ ಬಿಲ್ಡ್ಗೋಸ್ಕರ. ಇನ್ವೆಸ್ಟ್ 15% ಆಫ್ ಇನ್ಕಮ್ ಫಾರ್ ರಿಟೈರ್ಮೆಂಟ್. ಯಾವಾಗ ಅಪ್ಪ 62ನೇ ವಯಸ್ಸಲ್ಲೂ ಅಂಗಡಿ ಹೋಗ್ತಾ ಇದ್ದನ್ನು ಹೇಳ್ತಾರೋ, ಮಗ ಈಗ ಆರಾಮ್ ಮಾಡ್ಬೇಕು ಅಂತ ಇದ್ದೀನಿ, ಆದ್ರೆ ಪರಿಸ್ಥಿತಿಗಳು ಅವರಿಗೆ ಅಲೋ ಮಾಡೋದಿಲ್ಲ. ಆ ದಿನ ವ್ಯಕ್ತಿ ಅರ್ಥ ಮಾಡ್ಕೋತಾನೆ, ಸೇವಿಂಗ್ಸ್ ಕೇವಲ ಲಕ್ಸುರಿ ಅಲ್ಲ, ಅವಶ್ಯಕತೆ ಅಂತ. ಏನಾದ್ರೂ ನೀವು ಇವತ್ತು ಸೇವ್ ಮಾಡ್ತಿಲ್ಲ ಅಂದ್ರೆ ಆಗ ಫ್ಯೂಚರ್ ಅಲ್ಲಿ ನೀವೇ ನಿಮ್ಮ ಮೇಲೆ ಭಾರ ಆಗೋಗ್ತೀರಾ. ವಯಸ್ಸಾದವರಾಗಿ, ಆದ್ರೆ ಭಾರ ಆಗ್ಬೇಡಿ. ಡೇವ್ ಹೇಳ್ತಾರೆ, ವೆಲ್ತ್ ಮೆಲ್ಲಗೆ ಬೆಳೆಯುತ್ತೆ, ಮ್ಯಾಜಿಕ್ ಅಲ್ಲ. ಇದೊಂದು ಬೋರಿಂಗ್ ಆಗಿರೋ ಡಿಸಿಪ್ಲಿನ್ ಪ್ಲಾನ್. ಅದು ನಿಮಗೆ ಫ್ಯೂಚರ್ ಅಲ್ಲಿ ಶ್ರೀಮಂತನಾಗಿ ಮಾಡುತ್ತೆ. ಮತ್ತೆ ಪ್ಲಾನ್ ನ ಮುಂದಿನ ಹೆಜ್ಜೆ ಇದೆ, ನಿಮ್ಮ ಪ್ರತಿ ತಿಂಗಳ ಸಂಬಳದಿಂದ 15% ಅಷ್ಟು ಹಣನ ದೀರ್ಘಾವಧಿಗೆ ಇನ್ವೆಸ್ಟ್ ಮಾಡೋದು. ಭಾರತದಲ್ಲಿ ಜನ ಯೋಚಿಸ್ತಾರೆ, ಈಗಂತೂ ಕೇವಲ 30 ವರ್ಷ ಅಷ್ಟೇ, ಇನ್ನೂ ರಿಟೈರ್ಮೆಂಟ್ ದೂರ ಇದೆ ಅಲ್ವಾ. ಮತ್ತೆ PF ಅಂತೂ ಕಟ್ ಆಗುತ್ತಲ್ವಾ, ಸಾಕು ಅದ್ರಲ್ಲೇ ಕೆಲಸ ನಡೆಯುತ್ತೆ. ಆದ್ರೆ ಸತ್ಯ ಏನಂದ್ರೆ, ಏನಾದ್ರೂ ಇವತ್ತು ನೀವು ಸರಿಯಾದ ಇನ್ವೆಸ್ಟ್ಮೆಂಟ್ ಶುರು ಮಾಡಿಲ್ಲ ಅಂದ್ರೆ ಆಗ 60ರ ವಯಸ್ಸಲ್ಲೂ ಬಲವಂತವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಸ್ಟ್ರೇಟ್ ಫಾರ್ವರ್ಡ್ ನಿಯಮ ನೆನ್ಪಿಡಿ, ಹಣ ಸಂಪಾದಿಸೋದಂದ್ರೆ ಸರ್ವೈವಲ್, ಆದ್ರೆ ಹಣದಿಂದ ಹಣ ಸಂಪಾದಿಸೋದು ನಿಜವಾದ ಫ್ರೀಡಮ್. ಮತ್ತೆ ಇದೇನೆ ನಿಜವಾದ ಗೇಮ್ ಚೇಂಜರ್ ಮೈಂಡ್ ಸೆಟ್. ಆಥರ್ ಡೇವ್ ರ್ಯಾಮ್ಸಿ ಹೇಳ್ತಾರೆ, ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಏನಾದ್ರೂ ನೀವು ಅದಕ್ಕೆ ಸಮಯ ಕೊಟ್ರೆ, ಅಂದ್ರೆ ಏನಾದ್ರೂ ನೀವು ಪ್ರತಿ ತಿಂಗಳು 10,000 ರೂಪಾಯಿನ ಡಿಸಿಪ್ಲಿನ್ ಜೊತೆ ಇನ್ವೆಸ್ಟ್ ಮಾಡಿ ಅದನ್ನ 12% ರಿಟರ್ನ್ ಜೊತೆ 25 ವರ್ಷ ಬಿಟ್ರೆ ಆಗ ನೀವು ಕೋಟ್ಯಾಧಿಪತಿ ಆಗ್ಬೋದು. ಎಸ್, 10,000 ರೂಪಾಯಿ ಪ್ರತಿ ತಿಂಗಳು 25 ವರ್ಷದಲ್ಲಿ 1,60,00,000 ರೂಪಾಯಿ. ಹೌ ಟು ಅಪ್ಲೈ? ಸ್ಟೆಪ್ ಬೈ ಸ್ಟೆಪ್ ಆಕ್ಷನ್ ಪ್ಲಾನ್.
ನಂಬರ್ 1, ಇನ್ಕಮ್ ನ 15% ತೆಗಿರಿ. ಅನ್ಕೊಳ್ಳಿ 50,000 ಸಂಬಳ, 7,500 ರೂಪಾಯಿನ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿ. ನಂಬರ್ 2, ಈಗ ಪ್ರಶ್ನೆ ಬರುತ್ತೆ, ವೇರ್ ಟು ಇನ್ವೆಸ್ಟ್? ಆಗ ಉತ್ತರ ಇದೆ, ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ಸ್, NPS, ರಿಟೈರ್ಮೆಂಟ್ ಬೆನಿಫಿಟ್, ಇಂಡೆಕ್ಸ್ ಫಂಡ್, ಲೋ ಕಾಸ್ಟ್ ಹೈ ಗ್ರೋತ್. ಏನಾದ್ರೂ ಸ್ವಲ್ಪ ಜಾಸ್ತಿ ಕಲಿತ್ರೆ ಆಗ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ಸ್, ಆಟೋಮೊಬೈಲ್ ಸೆಟ್ ಮಾಡಿ SIP ಶುರು ಮಾಡಿ, ಮತ್ತೆ ಮರೆತು ಬಿಡಿ. ಪ್ರತಿ ತಿಂಗಳು ಹಣ ತಾನಾಗಿ ತಾನೇ ಕೆಲಸ ಮಾಡುತ್ತೆ. ಆದ್ರೆ ಒಂದು ಗೋಲ್ಡನ್ ರೂಲ್ ನೆನಪಿಡಿ, ಎಮರ್ಜೆನ್ಸಿಲಿ ಕೂಡ ಈ ಹಣನ ಕೆಣಕ್ಬೇಡಿ. ರಿಟೈರ್ಮೆಂಟ್ ಅಂದ್ರೆ ರೆಸ್ಪೆಕ್ಟ್ ಇಂದ ಬದುಕೋದು, ಬೇರೆಯವ್ರ ಮೇಲೆ ಭಾರ ಆಗೋದಲ್ಲ. ನೆನಪಿಡಿ, ಪ್ರತಿ ತಿಂಗಳ ಸಂಬಳನ ಕೇವಲ EMI ಅಥವಾ ಖರ್ಚುಗಳಲ್ಲಿ ಸುರಿಬೇಡಿ. ಸ್ವಲ್ಪ ಭಾಗನ ನಿಮ್ಮ ವಯಸ್ಸಾಗುವ ಮರ್ಯಾದೆಗೋಸ್ಕರನು ಬಚಾವ್ ಮಾಡಿಡಿ. ಯಾಕಂದ್ರೆ ನಿಜವಾದ ಶ್ರೀಮಂತಿಕೆ ಆಗ ಇರುತ್ತೆ ಯಾವಾಗ ನೀವು ವಯಸ್ಸಾದ ಮೇಲೂ ಹಣಕ್ಕೋಸ್ಕರ ಬೇರೆಯವ್ರ ಮುಂದೆ ಕೈ ಚಾಚೋದಿಲ್ವೋ. ಈಗ ಹೊರಡೋಣ ಡೇವ್ ರ್ಯಾಮ್ಸಿಯ 5ನೇ ಸ್ಟೆಪ್ ಕಡೆ. ಇದು ಆ ಸ್ಟೆಪ್, ಅದು ಕೇವಲ ನಿಮ್ಮನ್ನಲ್ಲ, ನಿಮ್ಮ ಬರೋ ಮುಂದಿನ ಪೀಳಿಗೆಯ ಆಲೋಚನೆ ಮತ್ತೆ ಅದೃಷ್ಟವನ್ನು ಬದಲಿಸಬಹುದು. ಸ್ಟೆಪ್ 5, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇವತ್ತಿಂದಾನೇ ಉಳಿತಾಯ ಮಾಡೋದು ಶುರು ಮಾಡಿ. ನಿಮ್ಮ ಮಕ್ಕಳಿಗೆ ಸಾಲದ ಭಾರನ ಕೊಡಬೇಡಿ, ಅವರಿಗೆ ಸ್ವಾತಂತ್ರ್ಯ ಕೊಡಿ. ಭಾರತದ ಕೈ ಸತ್ಯ, ಇವತ್ತು ಪ್ರತಿಯೊಂದು ತಂದೆ ತಾಯಿ ಇಷ್ಟ ಪಡ್ತಾರೆ ಅವರ ಮಕ್ಕಳು ಡಾಕ್ಟರ್, ಇಂಜಿನಿಯರ್, IAS ಆಗ್ಲಿ ಅಂತ. ಆದ್ರೆ ಯಾವಾಗ ಓದಿಸೋ ಸಮಯ ಬರುತ್ತೋ ಆಗ ಎಜುಕೇಶನ್ ಲೋನ್ ತಗೋಬೇಕಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸ ಹಣ ಕೊರತೆಯಿಂದ ಕಾಂಪ್ರಮೈಸ್ ಆಗೋಗುತ್ತೆ. ಕೆಲವು ಸರಿ ಡ್ರೀಮ್ಸ್ ಮುರಿದು ಹೋಗುತ್ತೆ ಕೇವಲ ಹಣದ ಕೊರತೆಯಿಂದ. ಡೇವ್ ರ್ಯಾಮ್ಸಿ ಹೇಳ್ತಾರೆ, ನಿಮ್ಮ ಮಕ್ಕಳ ಡ್ರೀಮ್ಸ್ ನಿಮ್ಮ ಪ್ಲಾನಿಂಗ್ ಮೇಲೆ ನಿಂತಿರುತ್ತೆ. ಡೇವ್ ರ್ಯಾಮ್ಸಿನ ಸ್ವತಃ ತಮ್ಮ ಮಕ್ಕಳನ್ನ ಯಾವುದೇ ಸಾಲ ಮಾಡದೆ ಕಾಲೇಜ್ಗೆ ಕಳಿಸಿದ್ರು. ಯಾಕಂದ್ರೆ ಅವರು ಮೊದಲಿಂದಾನೇ ಯೋಚಿಸಿದ್ರು, ಅರ್ಥ ಮಾಡ್ಕೊಂಡ್ರು ಮತ್ತೆ ಪ್ಲಾನಿಂಗ್ ಮಾಡಿದ್ರು. ಪೇರೆಂಟ್ಸ್ ತಮ್ಮ ಮಕ್ಕಳ ಕನಸುಗಳ ಬೆಲೆನ ಮೊದಲೇ ಕಟ್ಟಬೇಕಾಗಿರುತ್ತೆ ಹೊರತು ಅವರ ಮಕ್ಕಳಿಗೆ ತಮ್ಮ ಫ್ಯೂಚರ್ ಅಲ್ಲಿ EMIಗಳನ್ನ ಕಟ್ಟೋದಕ್ಕೆ ಬಲವಂತ ಮಾಡಬಾರ್ದು. ವಿಜಯ್ ಒಬ್ಬ ಮಿಡಲ್ ಕ್ಲಾಸ್ ಅಕೌಂಟೆಂಟ್ ಇದ್ದ ಬೆಂಗಳೂರಲ್ಲಿ. ಅವನೊಂದು ಕನಸಿತ್ತು, ಮಗಳನ್ನ ಡಾಕ್ಟರ್ ಮಾಡೋದು. ಆದ್ರೆ ಯಾವಾಗ ಮಗಳು ನೀಟ್ ಕ್ಲಿಯರ್ ಮಾಡಿದ್ಲೋ ಆಗ ಫೀಸ್ 12 ಲಕ್ಷ ರೂಪಾಯಿತು. ವಿಜಯ್ ಹತ್ರ ಹಣ ಇರಲಿಲ್ಲ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್. ಅದಕ್ಕೆ ಅವನು ಗೋಲ್ಡ್ ಗಿರ್ವಿ ಇಡ್ತಾನೆ ಮತ್ತೆ ಎಜುಕೇಶನ್ ಲೋನ್ ತಗೊಂಡ. ಮಗಳ ವಿದ್ಯಾಭ್ಯಾಸ ಅಂತೂ ಮುಗೀತು. ಆದ್ರೆ 7 ವರ್ಷದ ನಂತರನೂ ವಿಜಯ್ EMI ಕಟ್ತಾ ಇದ್ದಾನೆ. ರಿಟೈರ್ಮೆಂಟ್ ಹಣನೂ ಅಲ್ಲೇ ಹೊರಟೋಯ್ತು. ವಿಜಯ್ ಹೇಳ್ತಾನೆ, ಬಹುಶಃ ನಾನು 10 ವರ್ಷದ ಹಿಂದೆನೆ SIP ಶುರು ಮಾಡ್ಬೇಕಿತ್ತು. ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲ್ ಆಕ್ಷನ್ ಪ್ಲಾನ್. ನಂಬರ್ 1, ಅರ್ಲಿ ಸ್ಟಾರ್ಟ್ ಇಸ್ ಈಕ್ವಲ್ ಟು ಮಿನಿಮಮ್ ಸ್ಟ್ರೆಸ್. ಮಕ್ಕಳ ಜನ್ಮದ ಜೊತೆನೆ ಸೇವಿಂಗ್ ಶುರು ಮಾಡಿ. ಎಷ್ಟು ಬೇಗ ಶುರು ಮಾಡ್ತಿರೋ ಅಷ್ಟು ಕಡಿಮೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ನಂಬರ್ 2, ವೇರ್ ಟು ಇನ್ವೆಸ್ಟ್. ಮ್ಯೂಚುವಲ್ ಫಂಡ್ಸ್, ಚಿಲ್ಡ್ರನ್ಸ್ ಎಜುಕೇಶನ್ ಪ್ಲಾನ್, PPF, ಯುಲಿಪ್ ಪ್ಲಾನ್, ಲಾಂಗ್ ಟರ್ಮ್ ಎಜುಕೇಶನ್ ಗೋಲ್. ಹಾರ್ಡ್ ಟ್ರೂತ್, ಏನಾದ್ರೂ ನೀವು ಮಕ್ಕಳ ಎಜುಕೇಶನ್ಗೆ ಹಣ ಉಳಿಸಲಿಲ್ಲ ಅಂದ್ರೆ ಆಗ ನೀವು ಅವರನ್ನ ಸಾಲದಲ್ಲಿ ಜನ್ಮ ಕೊಟ್ಟಿದ್ದೀರಾ. ನಿಮ್ಮ ಇವತ್ತಿನ ಡಿಸಿಪ್ಲಿನ್ ಅವರ ನಾಳೆ ಭವಿಷ್ಯ ನಿರ್ಧರಿಸುತ್ತೆ. ಮಗಳನ್ನ ಕಾಲೇಜ್ ಕಳಿಸಿ, ಸಾಲದ ಪಿಂಜರದಲ್ಲೇ ಅಲ್ಲ. ಯಾಕಂದ್ರೆ ಯಾವ ತಂದೆ ತಾಯಿಗಳು ಮಕ್ಕಳ ದಾರಿಲಿ ಬೆಳಕಾಗಿರ್ತಾರೋ ಅಂತವರೇ ಲೆಗಸಿ ಬಿಡ್ತಾರೆ, ಲೈಬ್ರಟಿ ಅಲ್ಲ. ಈಗ ಮಾತಾಡೋಣ ಆ ಲೆವೆಲ್ ಬಗ್ಗೆ. ಅಲ್ಲಿ ನೀವು ಕೇವಲ ಸೆಕ್ಯೂರ್ ಮಾತ್ರ ಅಲ್ಲ, ಪವರ್ಫುಲ್ ಆಗಿರ್ತೀರಾ. ಸ್ಟೆಪ್ 6, ನಿಮ್ಮ ಮನೆಯ ಲೋನ್ ತೀರಿಸಿ ಬೇಗ. ನೆನಪಿಡಿ, ನಿಜವಾದ ಮನೆ ಅದಾಗಿರುತ್ತೆ, ಯಾವುದು ಬ್ಯಾಂಕ್ದಲ್ಲ, ನಿಮ್ಮದಾಗಿರುತ್ತೆ. ಇವತ್ತಿನ ವಾಸ್ತವಿಕತೆ ಇಂಡಿಯಾದಲ್ಲಿ ಏನಾಗುತ್ತೆ, 25 ವರ್ಷದ ಹುಡುಗ ಕೆಲಸ ಮಾಡ್ತಿದ್ದ ಹಾಗೇನೆ ಹೇಳ್ತಾನೆ, EMI ತುಂಬಿ ನಮ್ಮ ಮನೆ ತಗೊಳ್ಳೋಣ. ಬ್ಯಾಂಕ್ ದಿಢೀರಂತ 25ರಿಂದ 30 ವರ್ಷದ ಲೋನ್ ಕೊಟ್ಟು ಹೋಗುತ್ತೆ. 55 ವರ್ಷದ ತನಕ ವ್ಯಕ್ತಿ ಕೇವಲ EMI ಕಟ್ತಾನೆ ಮತ್ತೆ ಇಂಟ್ರೆಸ್ಟ್ ಎಷ್ಟು ಕೊಡ್ತಾನೆ ಅಂದ್ರೆ ಅದರಲ್ಲಿ 2 ಮನೆ ಖರೀದಿ ಮಾಡಬಹುದಾಗಿತ್ತು. ಮನೆಯ ಬೀಗ ನಿಮ್ಮ ಹತ್ರ ಇರುತ್ತೆ, ಆದ್ರೆ ಬ್ಯಾಂಕ್ ಮಾಲೀಕನಾಗಿರುತ್ತೆ. ಡೇವ್ ರ್ಯಾಮ್ಸಿ ಹೇಳ್ತಾರೆ, ಜನ ಯೋಚಿಸ್ತಾರೆ ಮನೆ ಲೋನ್ ಗುಡ್ ಡೆಟ್ ಅಂತ. ಆದ್ರೆ ಯಾವುದೇ ಡೆಟ್ ಎಲ್ಲಿ ತನಕ ನಿಮ್ಮ ತಲೆ ತಗ್ಗಿಸ್ತಿದ್ಯೋ ಅದು ಒಳ್ಳೇದಾಗಲ್ಲ. ಅವರು ಸ್ವತಃ ತಮ್ಮ ಹೋಮ್ ಮಾರ್ಟೇಜ್ ನ ಅಗ್ರೆಸಿವ್ ರೀತಿಯಿಂದ ಕಟ್ಟಿ ಮುಗಿಸಿದ್ರು. ಒಂದು ಡೆಟ್ ಫ್ರೀ ಲೈಫ್ ಬಾಳಿದ್ರು. ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಅನ್ಕೊಳ್ಳಿ, ನೀವು 50 ಲಕ್ಷದ ಹೋಮ್ ಲೋನ್ ತಗೊಂಡಿದ್ರ 30 ವರ್ಷ ತನಕ. ಇಂಟ್ರೆಸ್ಟ್ ರೇಟ್ 9%. ತಿಂಗಳ EMI ಸರಾಸರಿ 45,000 ಇರುತ್ತೆ. ಈಗ 30 ವರ್ಷದಲ್ಲಿ ನೀವು ಎಷ್ಟು ವಾಪಸ್ ಮಾಡಿದ್ರಿ? ಸರಾಸರಿ 1,60,00,000 ರೂಪಾಯಿ. ಅಂದ್ರೆ ಒಂದು ಮನೆಯ ಬದಲು 3 ಮನೆಯ ಬೆಲೆ ಕಟ್ಟಿದ್ರೆ. ಈ ಕೈ ಸತ್ಯನ ನೆನಪಿಡಿ, ಮನೆಯ ಗೋಡುಗಳು ಆಗ್ಲೇ ನೆಮ್ಮದಿ ಕೊಡುತ್ತೆ ಯಾವಾಗ ಅವು ಸಾಲಗಳ ಸರಪಳಿಯಿಂದ ಸ್ವಾತಂತ್ರ್ಯವಾಗಿರುತ್ತೋ. ಏನ್ ಮಾಡ್ತೀರಾ? ಪ್ರಾಕ್ಟಿಕಲ್ ಆಕ್ಷನ್ ಪ್ಲಾನ್. ಸ್ಟೆಪ್ 1, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಟ್ರಾ EMI ಕಟ್ಟಿ. ಆದರೆ ಪ್ರತಿ ತಿಂಗಳು ನಿಮ್ಮಿಂದ ಎಷ್ಟಾಗುತ್ತೋ ನಿಮ್ಮ EMI ಮೇಲೆ ಕೆಲವು ಎಕ್ಸ್ಟ್ರಾ ಅಮೌಂಟ್ ಬ್ಯಾಂಕ್ಗೆ ಕೊಡಿ. ಈ ಅಮೌಂಟ್ ಸೀದಾ ಪ್ರಿನ್ಸಿಪಲ್ ಲೋನ್ ಅಮೌಂಟ್ ನ ಕಡಿಮೆ ಮಾಡುತ್ತೆ. ಅದರಿಂದ ಇಂಟ್ರೆಸ್ಟ್ ತಾನಾಗಿ ತಾನೇ ಕಡಿಮೆ ಆಗುತ್ತೆ ಮತ್ತೆ ಲೋನ್ ಬೇಗ ಮುಗಿಯುತ್ತೆ. ಎಕ್ಸಾಂಪಲ್, ಏನಾದ್ರೂ ನಿಮ್ಮ EMI 40,000 ಇದ್ರೆ ಮತ್ತಿನ್ನು ಪ್ರತಿ ತಿಂಗಳು 5,000 ಎಕ್ಸ್ಟ್ರಾ EMI ಕಟ್ತಿದ್ರೆ ಆಗ 20 ವರ್ಷದ ಲೋನ್ 13-14 ವರ್ಷದಲ್ಲೇ ಮುಗಿಯಬಹುದು. 1 ಬೋನಸ್, 2 ಇನ್ಸೆಂಟಿವ್, 3 ಫ್ರೀಲ್ಯಾನ್ಸ್. ಇವೆಲ್ಲ ಇನ್ಕಮ್ ಗಳನ್ನ ಲೋನ್ ಅಲ್ಲಿ ಹಾಕಿ. ಈ ಹಣನ ತಿರುಗೋಕೆ ಅಥವಾ ಗ್ಯಾಜೆಟ್ ಗಳ ಮೇಲೆ ಓಡಾಯಿಸೋದಕ್ಕಿಂತ ಒಳ್ಳೆಯದು ಅದು ನಿಮ್ಮ ಸ್ವಾತಂತ್ರ್ಯ ಖರೀದಿ ಮಾಡೋದು. ಸ್ಟೆಪ್ 2, EMI ಹೆಚ್ಚಿ. ಯಾವಾಗೆಲ್ಲ ಸ್ಯಾಲರಿ ಹೆಚ್ಚಾಗುತ್ತೋ ಜನ ಏನ್ ಮಾಡ್ತಾರೆ, ಸ್ಯಾಲರಿ ಹೆಚ್ಚಾದ್ರೆ ಲೈಫ್ ಸ್ಟೈಲ್ ಹೆಚ್ಚು ಮಾಡ್ತಾರೆ. ಹೊಸ ಫೋನ್, ನೆಟ್ಫ್ಲಿಕ್ಸ್, ಹೊರಗೆ ತಿನ್ನೋದು.
ಆದ್ರೆ ಸ್ಮಾರ್ಟ್ ಜನ ಏನ್ ಮಾಡ್ತಾರೆ, ಸ್ಯಾಲರಿ ಹೆಚ್ಚಾದ್ರೆ EMI ಹೆಚ್ಚು ಮಾಡ್ತಾರೆ. ಎಕ್ಸಾಂಪಲ್, ಏನಾದ್ರೂ ನಿಮ್ಮ EMI 30,000 ಇದ್ರೆ ಮತ್ತೆ ನಿಮ್ಮ ಸ್ಯಾಲರಿಲಿ 10,000 ಹೆಚ್ಚಿಗೆ ಬಂದ್ರೆ ಆಗ ಅದ್ರಲ್ಲಿ 5,000 EMI ಜೋಡಿಸಿ ಕೇವಲ 1-2% EMI ಹೆಚ್ಚೋದ್ರಿಂದಾನು ನೀವು 5-6 ವರ್ಷ ಬೇಗ ಲೋನ್ ಮುಗಿಸಬಹುದು. ಲಾಜಿಕ್, ಹೋಮ್ ಲೋನ್ ನ ಇಂಟ್ರೆಸ್ಟ್ ಕಾಂಪೌಂಡ್ ಆಗುತ್ತೆ. ಪ್ರಿನ್ಸಿಪಲ್ ಬೇಗ ಹೇಳಿದ್ರೆ ಆಗ ಇಡೀ ಲೋನ್ ಬೇಗ ಕ್ಲಿಯರ್. ರಿಯಲ್ ಸ್ಟೋರಿ. ರಮ್ಯಾ ಮತ್ತು ಶಿವ ಡೆಲ್ಲಿಯ ಮಿಡಲ್ ಕ್ಲಾಸ್ ವರ್ಗದ ಜೋಡಿಗಳು. 2015ರಲ್ಲಿ ಅವರು 40 ಲಕ್ಷ ರೂಪಾಯಿ ಹೋಮ್ ಲೋನ್ ತಗೊಂಡ್ರು. ತಿಂಗಳಿಗೆ 38,000 ರೂಪಾಯಿ EMI ಕಟ್ಟಬೇಕಿತ್ತು. ಕೋವಿಡ್ ನಡುವೆ ಅವರು ಡೇವ್ ರ್ಯಾಮ್ಸೆ ಬುಕ್ ಓದಿದ್ರು, ಲೈಫ್ ಸ್ಟೈಲ್ ಮಿನಿಮಮ್ ಮಾಡಿದ್ರು, ಕಾರ್ ಅಪ್ಗ್ರೇಡ್ ಮಾಡಿದ್ರು. ಪ್ರತಿ ವರ್ಷದ ಬೋನಸ್ ಇಂದ 2-3 ಲಕ್ಷ ಲೋನ್ ಅಲ್ಲಿ ಹಾಕಿದ್ರು. ಪರಿಣಾಮ ಏನಾಯ್ತು, 2024 ಬರೋ ತನಕ ಅವರು ಎಲ್ಲಾ ಲೋನ್ ತೀರಿಸಿದ್ರು. ಈಗ EMI ಇಲ್ಲ, ಪೀಸ್ ಆಫ್ ಮೈಂಡ್ ಇದೆ. ಅವ್ರು ಹೇಳ್ತಾರೆ, ಈಗ ಈ ಮನೆ ನಮ್ದು, ಮನಸ್ಸಿಂದಾನು ಮತ್ತೆ ಪತ್ರಗಳಿಂದಾನು. ಬ್ಯಾಂಕ್ ನ ಮನೆ ಯಾವತ್ತೂ ಕನಸಾಗಿರೋಲ್ಲ, ನಿಜವಾದ ಕನಸು ಆಗ ಪೂರ್ತಿ ಆಗತ್ತೆ ಯಾವಾಗ ಮನೆಯ ಮಾಲೀಕನಾಗಿ ಕೇವಲ ನೀವಿರ್ತಿರೋ. ಈಗ ಮಾತಾಡೋಣ ಡೇವ್ ರ್ಯಾಮ್ಸಿ ಎಲ್ಲಕ್ಕಿಂತ ಕೊನೆಯ ಮತ್ತೆ ಎಲ್ಲಕ್ಕಿಂತ ಪವರ್ಫುಲ್ ಸ್ಟೆಪ್ದು. ಅಲ್ಲಿ ಹಣ ಕೇವಲ ನಿಮಗೋಸ್ಕರ ಅಲ್ಲ, ಬೇರೆಯವರ ಜೀವನ ಬದಲಿಸೋದಕ್ಕೆ ಕೆಲಸಕ್ಕೆ ಬರುತ್ತೆ. ಸ್ಟೆಪ್ ನಂಬರ್ 7, ಹಣ ಸಂಪಾದಿಸಿ, ಇನ್ವೆಸ್ಟ್ ಮಾಡಿ ಮತ್ತೆ ಬೇರೆ ಜನರ ಸಹಾಯ ಮಾಡಬಹುದು. ಬಿಲ್ಡ್ ವೆಲ್ತ್ ಅಂಡ್ ಗಿವ್ ಜನರಸ್ಲಿ. ಫೈನಾನ್ಷಿಯಲ್ ಫ್ರೀಡಮ್ ನ ನಿಜವಾದ ಉದ್ದೇಶ ಕೇವಲ ಮಜಾ ಮಾಡೋದಲ್ಲ, ಬದಲಿಗೆ ಆ ಶಕ್ತಿನ ಪಡಿಬೇಕು. ಅದರಿಂದ ನೀವು ಬೇರೆಯವರ ಜೀವನದಲ್ಲಿ ಸುಧಾರಣೆ ತರೋ ರೀತಿ. ಅರ್ಥ ಮಾಡ್ಕೊಳ್ಳಿ, ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು. ಡೇವ್ ರ್ಯಾಮ್ಸಿ ಹೇಳ್ತಾರೆ, ರಿಚ್ ಆಗೋದು ಕೆಟ್ಟದಲ್ಲ, ಆದ್ರೆ ಕೇವಲ ನಮಗೋಸ್ಕರ ಬಾಳೋದು ತುಂಬಾ ಚಿಕ್ಕ ಕನಸು. ಈ ಸ್ಟೆಪ್ ಅಲ್ಲಿ ನೀವು ಸಾಲ ಮುಕ್ತರಾಗೋದಿಲ್ಲ, ಬದಲಿಗೆ ವೆಲ್ತ್ ಕ್ರಿಯೇಟ್ ಮಾಡೋದು ಶುರು ಮಾಡ್ತೀರಾ. ಈಗ ಹಣ ನಿಮ್ಗೋಸ್ಕರ ಕೆಲಸ ಮಾಡುತ್ತೆ. ಈಗ ನೀವು ಬೇರೆಯವರಿಗೆ ಕೆಲಸ ಕೊಡಬಹುದು, ಡೊನೇಟ್ ಮಾಡಬಹುದು ಮತ್ತೆ ಜಗತ್ತಲ್ಲಿ ಬದಲಾವಣೆ ತರಬಹುದು. ಭಾರತದಲ್ಲಿ ಕೋಟ್ಯಾಂತರ ಜನ ಈ ರೀತಿ ಇದ್ದಾರೆ. ಅವರ ಹತ್ರ ಎಜುಕೇಶನ್, ಹೆಲ್ತ್ ಚೆಕ್ಅಪ್ ಅಥವಾ ಬೇಸಿಕ್ ಅವಶ್ಯಕತೆಗಳನ್ನ ಪೂರ್ತಿ ಮಾಡೋದಕ್ಕೆ ಹಣ ಇರೋದಿಲ್ಲ. ಈಗ ಯೋಚನೆ ಮಾಡಿ, ಏನಾದ್ರೂ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಫೈನಾನ್ಷಿಯಲಿ ಫ್ರೀ ಆಗಿ ಬೇರೆಯವರಿಗೆ ಅಪ್ಲಿಫ್ಟ್ ಮಾಡಿದ್ರೆ ಯಾವ ತರ ಅಂದ್ರೆ, ಅದು ಬಡ ಮಕ್ಕಳ ಫೀಸ್ ಕಟ್ಟೋದು, ಯಾರೊಬ್ಬ ವಯಸ್ಸಾಗಿರೋ ವ್ಯಕ್ತಿಯ ಖರ್ಚು ನೋಡ್ಕೊಳ್ಳೋದು, ಒಂದು ಸ್ಟಾರ್ಟ್ಅಪ್ ಗೆ ಫಂಡ್ ಕೊಡೋದು, ಊರಲ್ಲಿ ಲೈಬ್ರರಿ ಕಟ್ಸೋದು. ಆಗ ದೇಶ ಬದಲಾಗೋಗುತ್ತೆ. ಡೇವ್ ರ್ಯಾಮ್ಸಿ ಹೇಳ್ತಾರೆ, ಎಲ್ಲಕ್ಕಿಂತ ಸುಖದ ಮೂಮೆಂಟ್ ಆಗ ಬರುತ್ತೆ ಯಾವಾಗ ನೀವು ಏನೂ ಯೋಚನೆ ಮಾಡದೆ ನಿಮ್ಮ ಕೈಯಿಂದ ಬೇರೆಯವರು ಸಹಾಯ ಮಾಡ್ತಿರೋ. ಡೊನೇಷನ್ ಅರ್ಥ ಕೇವಲ ಹಣ ಕೊಡೋದಲ್ಲ, ಬದಲಿಗೆ ನಿಮ್ಮ ಟೈಮ್, ನಿಮ್ಮ ಸ್ಕಿಲ್ ಮತ್ತೆ ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಹೃದಯ. ದೇವ್ ಮತ್ತೆ ಅವರ ಹೆಂಡತಿ ಒಂದು ಬಡ ಸ್ಕೂಲ್ ಮಕ್ಕಳಿಗೆ 10,000 ಸ್ಕಾಲರ್ಶಿಪ್ ಕೊಟ್ರು. ಮೆಡಿಕಲ್ ಎಮರ್ಜೆನ್ಸಿಲಿ ಅನೋನಿಮಸ್ ಡೊನೇಷನ್ ಮಾಡಿದ್ರು. ಮತ್ತೆ ಇದೆಲ್ಲ ಯಾಕೆ ಪಾಸಿಬಲ್ ಆಯ್ತು ಅಂದ್ರೆ, ಯಾಕೆಂದ್ರೆ ಅವರು ಮೊದಲು ತಮ್ಮನ್ನ ಮಟ್ಟಕ್ಕೆ ತಯಾರು ಮಾಡಿದ್ರು. ಈಗ ಇಂಡಿಯಾದಲ್ಲಿ ನೋಡಿ, ಸುಧೀರ್ ಮತ್ತೆ ಪೂಜಾ ಒಬ್ಬರು ಇಂಡಿಯನ್ ಮಿಡಲ್ ಕ್ಲಾಸ್ ಕಪಲ್. ಮುಂಬೈಲಿ 5 ವರ್ಷದ ಮೊದಲೇ ಲೋನ್ ಮತ್ತೆ ಬಿಲ್ಸ್ ಅಲ್ಲಿ ಮುಳುಗಿದ್ರು. ನಂತರ ಡೆಟ್ ಫ್ರೀ ಆದ್ರು, ಆಮೇಲೆ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ರು. ಈಗ ಪ್ರತಿ ವರ್ಷ 1 ಲಕ್ಷನ ಒಂದು ಲೋಕಲ್ ಅನಾಥಾಶ್ರಮಕ್ಕೆ ಡೊನೇಟ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಯಾವಾಗ ನಾವು ಸಾಲದಲ್ಲಿ ಇದ್ವೋ ಆಗ ನಮ್ಮ ಜಗತ್ತು ಕೇವಲ EMI ತನಕ ಆಯ್ತು. ಈಗ ನಾವು ಬೇರೆಯವ್ರ ಜಗತ್ತನ್ನ ಬದಲಿಸೋದಕ್ಕಾಗ್ತಿದೆ. ಸದಾ ನೆನಪಡಿ, ನಿಜವಾದ ಶ್ರೀಮಂತಿಕೆ ಅದಲ್ಲ ಯಾವುದು ಕಾರಲ್ಲಿ ಕಾಣುತ್ತೋ. ನಿಜವಾದ ಶ್ರೀಮಂತಿಕೆ ಅದನ್ನ ಕರೀತಾರೆ ಒಬ್ಬ ಬೇರೆ ವ್ಯಕ್ತಿಯ ಕಣ್ಣಲ್ಲಿ ಭರವಸೆಯಾಗಿ ಮಿಂಚೋದು. ಈಗ ನಿರ್ಧಾರ ನಿಮ್ಮದು. ನೀವು ಸದಾ ಹಣದ ಹಿಂದೆ ಓಡ್ತಿರ್ತೀರಾ ಅಥವಾ ಈ ರೀತಿ ಸಿಸ್ಟಮ್ ಮಾಡ್ತೀರಾ, ಅಲ್ಲಿ ಹಣ ನಿಮ್ಮ ಹಿಂದೆ ಓಡೋತರ. EMI ಇಂದ ಫ್ರೀಡಮ್ ತನಕ ಮತ್ತೆ ಫ್ರೀಡಮ್ ಇಂದ ಇಂಪ್ಯಾಕ್ಟ್ ತನಕ. ಇದೇನೆ ದ ಟೋಟಲ್ ಮನಿ ಮೇಕ್ ಓವರ್. ಸ್ನೇಹಿತರೆ, ಎಲ್ಲಾ ಸ್ಟೆಪ್ಸ್ ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮ್ಮ ಲೋನ್ ನ ಕ್ಲಿಯರ್ ಮಾಡೋದಕ್ಕೆ. ಯಾಕಂದ್ರೆ ಈ ಯೂನಿಕ್ ಸ್ಟೆಪ್ಸ್ ಇಂದ ತುಂಬಾ ಜನ ಕಡಿಮೆ ಸಮಯದಲ್ಲಿ ಲೋನ್ ಕ್ಲಿಯರ್ ಮಾಡಿದ್ದಾರೆ. ಇದೊಂದು ಪ್ರಾಕ್ಟಿಕಲ್ ದಾರಿ ಇದೆ ನಿಮ್ಮ ಲೋನ್ ಮುಗಿಸೋದಕ್ಕೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ಒಂದು ಹಾರ್ಟ್ ಕೊಡಿ. ಹಾಗೆ ವಿಡಿಯೋ ಹೇಗನಿಸ್ತು ಮತ್ತೆ ನಿಮ್ಮ ಲೋನ್ ಎಷ್ಟಿದೆ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.